ವಿಜಯನಗರದಲ್ಲಿ ದಿನೇ ದಿನೇ ತಾಪಮಾನ ಹೆಚ್ಚಳ ಆಗ್ತಾ ಇದೆ. ಬಿಸಿಲಿನಿಂದ ಹೈರಾಣಾದ ವಿಜಯನಗರ ಜಿಲ್ಲೆಯ ಜನ. ವಿಜಯನಗರದಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ವಿಜಯನಗರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಲರ್ಟ್ ಆಗಿದೆ. ಎಲ್ಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಸ್ಥಾಪನೆಯನ್ನ ಮಾಡಲಾಗ್ತಾ ಇದೆ. ತುರ್ತು ಚಿಕಿತ್ಸಾ ಕೇಂದ್ರದಲ್ಲಿ ಹೀಟ್ ಸ್ಟ್ರೋಕ್ಗೆ 5 ಬೆಡ್ನ ವ್ಯವಸ್ಥೆ ಮಾಡಲಾಗಿದೆ. ಹೀಟ್ ಸ್ಟ್ರೋಕ್ಗೆ ಒಳಗಾದ್ರೆ 108ಗೆ ಕರೆ ಮಾಡುವಂತೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ವಿಜಯನಗರದ ಆರೋಗ್ಯಾಧಿಕಾರಿ DHO ಶಂಕರ್ ನಾಯ್ಕ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಗರ್ಭಿಣಿಯರು ಮಕ್ಕಳು ಹೆಚ್ಚೆಚ್ಚು ನೀರು ಸೇವಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ತಿಳಿ ಬಣ್ಣದ ಕಾಟನ್ ಬಟ್ಟೆಗಳನ್ನು ಧರಿಸುವಂತೆ ಸೂಚನೆ ನೀಡಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ಆದೇಶ ಹೊರಡಿಸಿದೆ. ತಂಪು ಪಾನೀಯ ಹಣ್ಣುಗಳಿಗೆ ಮೊರೆ ಹೋಗಿದ್ದಾರೆ. ಇದರಿಂದ ಜನ ಬೇಸಿಗೆ ಹಿನ್ನೆಲೆಯಲ್ಲಿ ಮಣ್ಣಿನ ಮಡಿಕೆಗಳಿಗೆ ಫುಲ್ ಡಿಮ್ಯಾಂಡ್ ಕೂಡ ಬಂದ್ಬಿಟ್ಟಿದೆ. ವಿಪರೀತ ಬಿಸಿಲಿರುವಂತಹ ಹಿನ್ನೆಲೆಯಲ್ಲಿ ಈ ಬಾರಿ ಬೇಸಿಗೆ ಪ್ರಾರಂಭಕ್ಕಿಂತ ಮುಂಚೆನೆ ಹವಾಮಾನ ಇಲಾಖೆ ಒಂದು ವರದಿ ಕೊಟ್ಬಿಟ್ಟಿತ್ತು. ವಿಪರೀತವಾದಂಥ ಬಿಸಿಲು ಇರತ್ತೆ, ಮುಂಜಾಗ್ರತಾ ಕ್ರಮಗಳಿಗೆ ಏನೇನು ಕೈಗೊಳ್ಬೇಕು ಅದನ್ನು ಕೈಗೊಳ್ಳಿ ಅಂತ ಇವನ್ನ ನಮ್ಮ ಆರೋಗ್ಯ ಸಚಿವರು ಕೂಡ ಮಾಹಿತಿ ನೀಡಿದ್ರು. ಆದಷ್ಟು 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯಿಂದ 3 ಗಂಟೆವರೆಗೂ ಮನೆಯಿಂದ ಹೊರಗೆ ಬರೋದನ್ನ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿ. ಏನಾದರೂ ಕೆಲಸ ಇದ್ರೆ ಮಾತ್ರ ಬನ್ನಿ ಅಂತ. ಯಾಕೆ ಅಂತಂದ್ರೆ ವಿಪರೀತವಾಗಿ ಬಿಸಿಲಿರೋದ್ರಿಂದ ಈ ಹೀಟ್ ಸ್ಟ್ರೋಕ್ ತರ ಸಮಸ್ಯೆನ ಎದುರಿಸಬೇಕಾಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ಆದಷ್ಟು ನೀರನ್ನ ಸೇವಿಸ್ತಾ ಇರಿ, ಬಾಡಿ ಡಿಹೈಡ್ರೇಟ್ ಆಗದೆ ಇರೋ ತರ ನೋಡ್ಕೊಳ್ತಾ ಇರಿ ಅನ್ನುವಂಥ ನಿಟ್ಟಿನಲ್ಲಿ. ಅದರಲ್ಲೂ ಪ್ರಮುಖವಾಗಿ ವಯಸ್ಸಾದವರು ಹಾಗೆಯೇ ಗರ್ಭಿಣಿ ಇವರೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು ಮಕ್ಕಳು ಅಂತ. ದಿನಮಾನಗಳಲ್ಲಿ ಹೆಚ್ಚಾಗಿ ಬಿಸಿಲಿನ ತಾಪಮಾನ ಹೆಚ್ಚಾಗೋದ್ರಿಂದ ನಾವು ಎಲ್ಲ ನಮ್ಮ 48 PHC ಮತ್ತು 7 CHC ಮತ್ತು ಜನರಲ್ ಹಾಸ್ಪಿಟಲ್ ಈಗ ಹೀಟ್ ಸ್ಟ್ರೋಕ್ ವಾರ್ಡ್ ಅನ್ನು ನಾವು ಸರ್ಕಾರದ ಆದೇಶದಂತೆ ನಾವು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದೀವಿ. ಪ್ರತಿ ಜನರಲ್ ಹಾಸ್ಪಿಟಲ್ ಸುಮಾರು ಒಂದು 5 ಬೆಡ್ ಹೀಟ್ ಸ್ಟ್ರೋಕಿಗೆ ಅಥವಾ ಹೀಟಿಂಗ್ ಆಗ್ತಕ್ಕಂಥ ಯಾವುದೇ ಸಮಸ್ಯೆ ಇದ್ರೂ ಅದರಲ್ಲಿ ಅಡ್ಮಿಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡು ಅದರಲ್ಲಿ ಫ್ಯಾನು ಮತ್ತು AC ಇರ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಾವೆಲ್ಲ ನಮ್ಮ ಜಿಲ್ಲೆಯ ಎಲ್ಲ ಜನರಲ್ ಹಾಸ್ಪಿಟಲ್ ಆದೇಶ ಮಾಡಿದ್ವಿ ಮತ್ತೆ ಒಂದು ವಾರ್ಡನ್ನು ರಿಸೀವ್ ಮಾಡಿ ಇಟ್ಕೊಂಡಿದ್ವಿ. ಜೊತೆಯಲ್ಲಿ ನಮ್ಮ ಆಸ್ಪತ್ರೆಗೆ ಬಂದಿರ್ತಕ್ಕಂಥ ಪೇಷಂಟ್ ಅವ್ರಿಗೊಂದು ORS ಕಾರ್ನರ್, ಒಂದು ORS ಮಿಕ್ಸ್ ಮಾಡಿ ಒಂದು ಕ್ಯಾನ್ ಅಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಕಾರ್ನರ್ ಮಾಡ್ಕೊಂಡಿರ್ತೀವಿ. ಅವ್ರು ಪೇಷಂಟ್ ಬಂದ ಕೂಡ ಇಮಿಡಿಯೇಟ್ ಆಗಿ ಅವ್ರು ಬಂದು ಇನ್ನು ಒಂದು ಗ್ಲಾಸ್ ORS ನೀರನ್ನು ಕೊಟ್ಟು ಅವ್ರು ಏನಾದ್ರು ತೊಂದರೆ ಇದ್ರೆ ತೋರಿಸ್ಲಿಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅದೇ ರೀತಿ ನಾವು ಸಾರ್ವಜನಿಕರಿಗೆ ಕೇಳೋದೇನಪ್ಪ ಅಂದ್ರೆ ಈಗ ಬಿಸಿಲಿನ ತಾಪಮಾನ ಇರೋದ್ರಿಂದ ಬೆಳಗಿನ ಜಾವ ತಮ್ಮ ಕೆಲಸವನ್ನು ಬೆಳಗಿನ ಜಾವ ಕೆಲಸ ಮಾಡ್ಕೋಬೇಕು. 9ರಿಂದ 6ರಿಂದ ಸುಮಾರು 11 ಗಂಟೆ ಸುಮಾರು ಕೆಲಸ ಮಾಡಬೇಕು. 11ರಿಂದ 4 ಗಂಟೆ ಯಾರು ಹೊರಗಡೆ ಹೋಗಬಾರ್ದು. ಯಾಕಂದ್ರೆ ಬಿಸಿಲಿನ ತಾಪಮಾನ ಇರೋದ್ರಿಂದ ಅದರಿಂದ ಸ್ಟ್ರೋಕ್ ಆಗ್ತಕ್ಕಂಥ ಮತ್ತು ಸಿಂಕೋಪಲ್ ಅಟ್ಯಾಕ್ ಆಗೋದ್ರಿಂದ ಅಥವಾ ಡಿಹೈಡ್ರೇಷನ್ ಆಗ್ತಕ್ಕಂಥ ಸಾಧ್ಯತೆ ಬಹಳ ಇರ್ತವೆ. ಇದರಲ್ಲಿ ಯಾವುದೇ ತರಹದ ಈಗ ಚಪ್ಪಲಿ ಇಲ್ಲದೆ ಅಥವಾ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ವಿಪರೀತವಾದಂತಹ ಬಿಸಿಲು ಯಾವ ರೀತಿಯಾಗಿ ಅಲರ್ಟ್ ಆಗಿದೆ, ಜಿಲ್ಲಾಡಳಿತ ಏನೆಲ್ಲ ಸೂಚನೆಗಳನ್ನ ಕೊಡಲಾಗಿದೆ ಇದೀಗ ಆರೋಗ್ಯ ಇಲಾಖೆಯಿಂದ ಅಂತ? ಖಂಡಿತವಾಗ್ಲೂ ನಿತ್ಯ ಬಳ್ಳಾರಿ ಮತ್ತು ವಿಜಯನಗರ ಎರಡು ಅಕ್ಕಪಕ್ಕದ ಜಿಲ್ಲೆ ಆಗಿರೋದ್ರಿಂದಾಗಿ ಇಲ್ಲಿ ಅತಿ ಹೆಚ್ಚಾಗಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇರುವಂತದ್ದು. ಇನ್ನು ಬಿಸಿಲು ಮುಂಬರುವ ತಿಂಗಳಿಂದ ಅತಿ ಹೆಚ್ಚಾಗಿ ಬಿಸಿಲು ಕಾಣೋದು ಇಲ್ಲಿ ಸಹಜ. ಇಲ್ಲಿ ಬಳ್ಳಾರಿ ಜನತೆಗೆ ಬಿಸಿಲು ಹೇಗಂದ್ರೆ ಇಲ್ಲಿ ಜನರು ನಂಬಿಕೆ ಬೇಸಿಗೆ ಮತ್ತು ಅತಿ ಹೆಚ್ಚು ಬೇಸಿಗೆ ಈ ರೀತಿಯಾಗಿ ಇಲ್ಲಿ ಜನರು ಕೂಡ ಹೊಂದಾಣಿಕೆ ಮಾಡ್ಕೊಂಡಿರುವಂತದ್ದು ಕೂಡ ಇದೆ. ಆದ್ರೆ ಸದ್ಯ ಈಗ ಬಿಸಿಲಿನ ತಾಪಮಾನ 39-40 ಡಿಗ್ರಿ ಸೆಲ್ಸಿಯಸ್ ವರೆಗೂ ದಾಖಲಾಗಿದೆ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಇನ್ನು ಇದರ ಜೊತೆಯಾಗಿ ಆ ಬಿಸಿಲಿನ ತಾಪಮಾನಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮಣ್ಣಿನ ಮಡಿಕೆ ಏನಿರ್ತಾವೋ ಆ ಮಡಿಕೆಗಳನ್ನ ಖರೀದಿ ಮಾಡುವಲ್ಲಿ ಈಗ ಸಾಕಷ್ಟು ಭರಾಟೆ ಜೋರಾಗಿದೆ ಅಂತ ಹೇಳ್ಬೋದು. ಮಡಿಕೆಗಳನ್ನ ಖರೀದಿ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ಸುಮಾರು ಹಿಂದಿನ ಕಾಲ ಹಿಂದಿನ ಜನರು ಕೂಡ ಈ ಮಡಿಕೆಗಳನ್ನ ಬಳಸ್ತಾ ಇದ್ರು. ಅಂದ್ರೆ ತಂಪು ಯಾವಾಗೂ ಈ ನೀರು ತಂಪಾಗಿರುತ್ತೆ ಮತ್ತು ಈ ನೀರನ್ನ ಕೊಡೋದ್ರಿಂದಾಗಿ ಸಾಕಷ್ಟು ನಮ್ಮ ದೇಹವನ್ನ ತಂಪಾಗಿ ಇಟ್ಕೊಳ್ಬೇಕನ್ನುವಂಥದ್ದು ಕೂಡ ನಂಬಿಕೆ ಇತ್ತು. ಅದೇ ರೀತಿಯಾಗಿ ಈಗ ಮಣ್ಣಿನ ಮಡಿಕೆಯಲ್ಲೂ ಕೂಡ ಮಡಿಕೆ ಖರೀದಿಯಲ್ಲಿ ಜನರು ಕೂಡ ಮೊರೆ ಹೋಗ್ತಾ ಇದ್ದಾರೆ. ಅದರಿಂದ ಈಗ ಫ್ರಿಡ್ಜ್ ನೀರನ್ನ ಕುಡಿತಾ ಇದ್ದಾರೆ. ಕೆಲವರು ಫ್ರಿಡ್ಜ್ ನೀರು ಕುಡಿದಂತವ್ರು ಏನ್ ಹೇಳ್ತಾ ಇದ್ದಾರೆ, ಫ್ರಿಡ್ಜ್ ನೀರು ಕುಡಿಯೋದ್ರಿಂದ ಗಂಟ್ಲು ಹಿಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಆಗ್ತಿತ್ತು. ಈ ರೀತಿಯಾಗಿ ಒಂದು ಕಡೆ ಇದೆ. ಮತ್ತು ದೇಹ ಡಿಹೈಡ್ರೇಷನ್
ಆಗದಂತೆ ತಂಪು ಪಾನೀಯಗಳ ಆಗಿರ್ಬೋದು ಮತ್ತು ಕಲ್ಲಂಗಡಿ ಆಗಿರ್ಬೋದು ಅಥವಾ ಈ ರೀತಿಯಾದಂತ ಹಣ್ಣು ಹಂಪಲುಗಳು ಏನ್ ತಂಪಾಗಿರ್ತಾವ ಅವುಗಳನ್ನ ತಿನ್ನೋದಕ್ಕೆ ಕೂಡ ಜನರು ಅದರ ಹಿಂದೆ ಹೋಗ್ತಾ ಇದ್ದಾರೆ. ಮತ್ತು ವಿಜಯನಗರ ಮತ್ತು ಬಳ್ಳಾರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏನಿದೆ ಹೈ ಅಲರ್ಟ್ ಮಾಡಿದೆ ಅಂತ ಹೇಳ್ಬೋದು. ಈಗಾಗಲೇ ಸಾಕಷ್ಟು ಜನರಲ್ಲಿ ಅವೇರ್ನೆಸ್ ಮೂಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನಿಮಗೇನಾದ್ರೂ ಡ್ರೈ ಹೈಡ್ ಆಗಿರ್ಬೋದು, ಹಿಟ್ ಸ್ಟ್ರೋಕ್ ಆದಂತ ಸಂದರ್ಭದಲ್ಲಿ 108ಗೆ ಕರೆ ಮಾಡಬಹುದು. ಕರೆ ಮಾಡಿದಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡುತ್ತಾರೆ ಅಧಿಕಾರಿಗಳು. ಭೇಟಿ ನೀಡಿ ನಿಮಗೆ ಆರೋಗ್ಯದಲ್ಲಿ ಯಾವ ರೀತಿಯಾಗಿರುತ್ತೆ ಮತ್ತು ಅವರನ್ನ ನೋಡ್ಕೋಬೇಕನ್ನೋದು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಬಳ್ಳಾರಿಯಲ್ಲಿ ಈ ಬಿಸಿಲಿನ ತಾಪಮಾನಕ್ಕೆ ಜನರು ಹೈರಾಣಾಗಿರುವಂತದ್ದು. ಮನೆಯಿಂದ ಹೊರಗಡೆ ಬರ್ದೇನೆ ಮನೆಯಲ್ಲೇ ಇದ್ದುಕೊಂಡು ಆರೋಗ್ಯವನ್ನು ನೋಡ್ಕೊಳ್ಬೇಕಂತ ಹೇಳ್ಬಿಟ್ಟು ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.